ಬರ್ರಿ ಚಹಾ ಕುಡಿಯೋಣ. ಮನ್ಯಾಗ ಮಾಡಿದ ಬಿಸ್ಕಿಟ್. ಮಸ್ತ್ ಈಗ ಮನೆಗೆ ಒಂದ್ಸಲ ಮಾಡ್ಕೊಂಡು ನೋಡ್ರಿ. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ? ನಾನು ಆರಾಮು, ನೀವೆಲ್ಲ ಆರಾಮು ಅನ್ಕೊತೀನಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ಮನೆಯಾಗೆ ಒಂದು ಬಿಸ್ಕೆಟ್ ಮಾಡೋಣ ಗೋಧಿ ಹಿಟ್ಟಿಂದು ಅಂತ. ಅದಕ್ಕೇನೇನು ಬೇಕು ಅಂದರೆ, 1 ಕಪ್ ಗೋಧಿ ಹಿಟ್ಟು ತೊಗೊಂಡೀನಿ. ಸೇಮ್ ಅದೇ ಕಪ್ಪಿಲ್ಲ, ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ. ಯಾವ್ದು ರವೆ ಇರ್ತದೆ, ಬಾಂಬೆ ರವೆ ಇದ್ರೆ ಬಾಂಬೆ ರವೆ, ಚಿರೋಟಿ ರವೆ ಇದ್ರೆ ಚಿರೋಟಿ ರವೆ, ಯಾವುದು ಸಣ್ಣ ರವೆ ಯಾವ್ದು ಇರ್ತದೆ ಅದನ್ನು ತೊಗೊರಿ. ಮತ್ತು ಇದು ಅರ್ಧ ಕಪ್ ತೊಗೊಂಡಿನಲ್ಲ, ಇದನ್ನು ಅರ್ಧ ಕಪ್ ಸಕ್ಕರೆ ತೊಗೊಂಡೀನಿ, 2 ಏಲಕ್ಕಿ ತೊಗೊಂಡೀನಿ, ಒಂದು 4 ಗೋಡಂಬಿ ತೊಗೊಂಡೀನಿ, ಸ್ವಲ್ಪ ತುಪ್ಪ ಬೇಕು, ಸ್ವಲ್ಪ ಹಾಲು ಬೇಕು, ಆಮೇಲೆ ಕಲ್ಸಕ್ಕೆ ಒಂದು ಪಾತ್ರೆ ಬೇಕು, ಆಮೇಲೆ ಕರಿಲಕ್ಕೆ ಎಣ್ಣೆ ಬೇಕು. ಆಮೇಲೆ ಅದು ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದ್ರೆ, ಮಿಕ್ಸಿಗೆ ಹಾಕ್ಕೋಬೇಕೀಗ. ಮಿಕ್ಸಿಗೀಗ ಸಕ್ಕರೆ, ಏಲಕ್ಕಿ, ಗೋಡಂಬಿ, ರವೆ, ಇಷ್ಟನ್ನು ಈಗ ಮಿಕ್ಸಿಗೆ ಹಾಕ್ಕೊತೀನಿ. ಈಗ ಒಂದಿದು ಬೌಲ್ ತೊಗೊಂಡೀನಿ. ಏನು ಮಿಕ್ಸಿಗೆ ಹಾಕ್ಕೊಂಡಿನಲ್ಲ ಅದನ್ನು ಇದಕ್ಕೆ ಹಾಕ್ಕೊತೀನಿ. ರವೆ, ಏಲಕ್ಕಿ, ಗೋಡಂಬಿ ಮತ್ತು ಸಕ್ಕರೆ. ಇದ್ರ ಜೊತೆ ನಾನು ಇದೆಲ್ಲ ಅರ್ಧ ಕಪ್ ತೊಗೊಂಡಿದ್ದೆ. ಇದು 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡೀನಿ. ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡೀನಲ್ಲ. ಈಗ ತುಪ್ಪನ 2 ಸ್ಪೂನ್ ಹಾಕೋರಿ. ಎರಡು ಸ್ಪೂನ್ ಹಾಕ್ಕೊಂಡು ಚೆಂದಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಡ್ರಿ. ಇದು ಸರಿಯಾಗಿ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಲ್ಲ, ಆಮೇಲೆ ಇದು ಹಾಲಿಂದ ತೊಗೊಂಡಿದ್ವಲ್ಲ, ಹಾಲಿಂದನೇ ಇದು ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟು. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೀರು ಯೂಸ್ ಮಾಡ್ಬೋದು, ಬಟ್ ಹಾಲಿಂದ ಚಲೋ ಆಗ್ತದೆ ಅಂತ. ಅಳಸ್ ಮಾಡ್ಕೋಬೇಡ್ರಿ, ಗಟ್ಟಿಯಾಗಿ ಇರ್ಬೇಕು. ಏಲಕ್ಕಿ ಸ್ಮೆಲ್ ಗಮ್ಮಂತ ಬರ್ತದೆ, ಮಸ್ತ್. ಏಲಕ್ಕಿ, ಗೋಡಂಬಿ, ಸಕ್ಕರೆ, ರವೆ, ಇದಕ್ಕಿಂತ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ. ಎಲ್ಲರನ್ನ ಸಕ್ಕರೆ, ತುಪ್ಪ, ಏಲಕ್ಕಿ, ಗೋಡಂಬಿ, ಹಾಲು, ರವೆ, ಗೋಧಿ ಹಿಟ್ಟು ಇದ್ದೇ ಇರ್ತದಲ್ಲ, ಎಣ್ಣೆ. ಇದು ಇಷ್ಟು ಗಟ್ಟಿ ಇರಬೇಕು. ಇದನ್ನು ಸ್ವಲ್ಪ ಮುಚ್ಚಿಡ್ತೀನಿ. ಒಂದು 10-15 ನಿಮಿಷ, ಏನು ಬಳೋದು ಬೇಕಾಗಿಲ್ಲ. ಒಂದು 10 ನಿಮಿಷ ಕ್ಲೋಸ್ ಮಾಡಿಡ್ತೀನಿ. ಅಲ್ಲಿವರೆಗೂ ಎಣ್ಣೆ ಇಡ್ತೀನಿ. ಇದು ಈಗ 10 ನಿಮಿಷ ಆಯಿತು. ಏನು ಮಾಡತ್ತಿ? ಪ್ರಿಷು ಬಿಸ್ಕೆಟ್ ಮಾಡತ್ತೀನಿ. ಪ್ರಿಷಾ, ನಮ್ಮ ಪಾಪ ಶೇಪ್ ಮಾಡೋಣ. ಹಾಂ, ಓಕೆ. ಇದು ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಇದು ನಿಮ್ಗೆ ಯಾವ ಶೇಪ್ ಬೇಕು ಅದು ಮಾಡ್ಕೋರಿ. ಅಂದರೆ ಸ್ಕ್ವಯರು, ರೌಂಡು, ನಿಮ್ಗೆ ಯಾವ್ದು ಬೇಕದು. ನನಗೆ ಹಾರ್ಟ್ ಶೇಪ್. ಅಯ್ಯೋ, ಹಾರ್ಟ್ ಹೆಂಗಮ್ಮ ಬರ್ತದ? ನಾನು ಟ್ರಯಾಂಗಲ್ ಯಾವ ಥರ ಮಾಡ್ಕೊ, ನೀಟಾಗಿ ಮಾಡು. ಅಲ್ಲ, ಅದ್ರ ಮ್ಯಾಗ ಇಡಬೇಡ, ಇದ್ರ ಮ್ಯಾಗ ಇಡು. ಪ್ಲೇಟ್ ಮೇಲೆ ಇಟ್ಟು ಮಾಡು. ಭಾಳ ದಪ್ಪ ಮಾಡಬೇಡ, ಒಂದು ಸ್ವಲ್ಪ. ಭಾಳ ತೆಳ್ಳಗೂ ಮಾಡಬೇಡ. ಫಸ್ಟು ಹಿಂಗೆ ಸಾಫ್ಟಾಗಿ ಮಾಡ್ಕೋಬೇಕು ಪ್ರಿಷಾ. ಹಿಂಗೆ ಸಾಫ್ಟಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಹಿಂಗೆ ರೌಂಡ್ ಬೇಕಂದ್ರೆ ಹಿಂಗೆ ರೌಂಡು, ಮೇಲ್ ಬೇಕಂದ್ರೆ ಹಿಂಗೆ ಫೋರ್ಕಿಂದ ಹಿಂಗೆ ಡಾಟು ಇಡ್ಬೋದು. ಇದು ಅದಕ್ಕೆ ಕೈಯಾಗಿ ಮಾಡ್ಬೇಕು. ಮತ್ತು
ಈಗ ನನ್ನ ಮಗಳು ಬಂದ್ಲು ಏನೋ ಮಾಡ್ತಾಳ ಅಂತ. ನಿಮ್ಗೆ ನೋಡ್ರಿ ಯಾವ ಶೇಪ್ ಬೇಕು ಅಂತ. ಒಂದು ರೌಂಡು ಮಾಡಿ ತೋರಿಸ್ತೀನಿ. ಪ್ಲೇನು ಮಾಡ್ಬೋದು, ಇಲ್ಲಾಂದರೆ ಮಕ್ಕಳಿಗೆ ಇಷ್ಟ ಆಗ್ತದೆ. ಇಲ್ಲಿ ಫೋರ್ಕಿಂದ ಡಾಟು ಕೊಡ್ಬೋದು, ಇಲ್ಲ ಇನ್ನೊಂದು ಏನು ನಾನು ಬಿಸ್ಕೆಟ್ ಮಾಡಿದೆ. ಹಾಂ ಇಲ್ಲ ನಾನು ಡಾಟ್ ಕೊಡ್ತೀನಿ. ನೀವು ಮಾಡ್ತಾ ಇದ್ರೆ ಅಲ್ಲಿ ತನಕ ಡಾಟ್ ಕೊಡ್ತೀನಿ. ಡಾಟ್ ಡಾಟ್ ಒಂದೇ ಕಡೆ ಪ್ರೆಸ್ ಮಾಡಿ. ಡೇ ಕರೆಕ್ಟಾಗಿ ತೋರಿಸಿಲ್ತಾ ಇಲ್ಲ. ಚಲೋ ಅಂತ ಈ ಥರ ಇದೆಲ್ಲ ಪ್ರಿಶಾನೆ ಮಾಡಿದ್ದು. ಸೊ ಈಗ ಎಣ್ಣೆ ಇಟ್ಟೀನಿ. ಸ್ವಲ್ಪ ಕಾಯೋಣ. ಸಣ್ಣ ಬೇಡ, ಮೀಡಿಯಮ್ ಇಟ್ಟು ಕರಿಬೇಕಿಲ್ಲ. ದೂರ ಸರಿ ಪ್ರಿಶಾ ಎಣ್ಣೆ ಇದಲ್ಲ, ಆದ್ಮೇಲೆ ಕರೀಲಿ ನನಗೆ. ಇದು ಸಿಮ್ನಾಗಿಟ್ಟೀನಿ. ಜೋರಿಟ್ಟರೆ ಒಳಗಿಂದ ಇದು ಆಗಂಗಿಲ್ಲ ಅಂತ ಸಣ್ಣಿಟ್ಟು ರೆಡ್ ಕಲರ್ ಕರಿಬೇಕಿದು. ನೋಡ್ರಿ ನಮ್ಮ ಬಿಸ್ಕೆಟ್ ರೆಡಿ ಆಯಿತು. ಅದ್ರ ಜೊತೆ ನಾನು ಚಹಾ ಮಾಡ್ಕೊಂಡೇನಿ. ಚಹಾ ಅಂದ್ರೆ ಡಿಕಾಷನ್ ಮಾಡ್ಕೊಂಡು ಮ್ಯಾಗ ಹಾಲು ಹಾಕ್ಕೊಂಡೇನಿ, ಅದಕ್ಕೆ ಲೈಟ್ ಆಗ್ಯದ. ಬಿಸ್ಕೆಟು ಚಹಾ ರೆಡಿ ಆಗ್ಯದ. ಇದು ಚಹಾ ನಾ ಕುಡಿತೀನಿ, ಬಟ್ ನಮ್ಮ ಪ್ರಿಶಾ ಕರಿತೀನಿ ಈಗ. ಪ್ರಿಶು ಇಲ್ಲಿ ಬಾ ಒಂದು ಸೆಕೆಂಡ್. ಪ್ರಿಶು ಬಾ ಅಮ್ಮ. ಇದು ಚಹಾ ನಾನು ಕುಡಿಬೇಕು ಅಂತ ಇದ್ರ ಜೊತೆ ಮಾಡಿದ್ವಲ್ಲ, ಬಿಸ್ಕಿಟ್ ಮಾಡಿನಲ್ಲ. ತಿಳಿ ಹಾಂ ತಿನ್ನು. ನೋಡ್ರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಮನೆಗೆ ಹುಡುಗರಿಗೆ ಇಷ್ಟ ಆಗ್ತದೆ. ಜಾಸ್ತಿ ಸಕ್ಕರೆನೂ ಆಗಿಲ್ಲ, ಸ್ವೀಟ್ ಆಗಿಲ್ಲ, ಏನಿಲ್ಲ. ಈಗ ತಿನ್ಕೊಂತ ಹೊಂಟು ನೋಡೋದು ನನ್ನ ಮಗಳು.